ನಮ್ಮ ಊರು ನಮ್ಮ ಹೆಮ್ಮೆ ಕುಣಿಕೇರಿ ತಾಲೂಕು ಕೊಪ್ಪಳ ಜಿಲ್ಲಾ ಕೊಪ್ಪಳದಲ್ಲಿ ಬರುತ್ತದೆ. ಇದು ನಮ್ಮ ಊರಿನ ಶಾಲೆ. ಇದು ನಮ್ಮ ಊರಿನ ಶಾಲಾ ಮೈದಾನ. ನಮ್ಮ ಊರಿನ ಶಾಲಾ ಮೈದಾನವು ತುಂಬ ಗಿಡಗಳಿಂದ ಕೂಡಿದೆ. ಶಾಲೆಯು ಸುಂದರವಾಗಿದೆ. ಇವು ನಮ್ಮ ಊರಿನ ರಸ್ತೆಗಳು. ನಮ್ಮ ಊರಿಗೆ ಶಾಲೆಗೆ ಭೂಮಿಯನ್ನು ದಾನವಾಗಿ ಕೊಟ್ಟ ಹುಚ್ಚಮ್ಮ. ಇದು ನಮ್ಮ ಊರಿನಲ್ಲಿ ಕಂಡಂತಹ ಹಸುಗಳು. ಇದು ನಮ್ಮ ಊರಿನ ಕೆರೆ. ನಮ್ಮ ಊರಿನಲ್ಲಿ 2 ಕೆರೆಗಳು ಕಂಡುಬರುತ್ತವೆ. ಒಂದು ದೊಡ್ಡ ಕೆರೆ, ಒಂದು ಚಿಕ್ಕ ಕೆರೆ. ಊರಿನ ದುರ್ಗಾದೇವಿ ದೇವಸ್ಥಾನ. ಇದು ಕುಡಿಯುವ ನೀರಿನ ಘಟಕ. ಇದು ಅಂಬೇಡ್ಕರ್ ಭವನ. ನಮ್ಮ ಊರಿನ ಭದ್ರ ಸ್ಟೀಲ್ ಫ್ಯಾಕ್ಟ್ರಿ. ಇದು ನಮ್ಮ ಊರಿನ ಮಾರುತೇಶ್ವರ ದೇವಸ್ಥಾನ. ಇವು ನಮ್ಮ ಊರಿನ ಬೀದಿಗಳು. ಹೀಗೆ ನಮ್ಮ ಊರಿನಲ್ಲಿಯೂ ತುಂಬ ಅದ್ಭುತವಾಗಿ ಜಾತ್ರೆಯು ನಡೆಯುತ್ತದೆ. ನಾವು ಇವತ್ತು ಕುಣಿಕೇರಿ ಸ್ಥಳನಾಮ, ಚರಿತ್ರೆ ಮತ್ತು ಇತಿಹಾಸವನ್ನು ತಿಳಿದುಕೊಳ್ಳಲು VS ಹಿರೇಮಠರವರೊಂದಿಗೆ ಬಂದಿದ್ದೇವೆ. ಬನ್ನಿ ತಿಳಿದುಕೊಳ್ಳೋಣ. ವಿಶ್ವನಾಥ ಶ್ರೀಮಠ. ನಾವು ಕುಣಿಕೇರಿ ಗ್ರಾಮದವರು. ಈ ಗ್ರಾಮದ ಇತಿಹಾಸದ ಬಗ್ಗೆ ನಾನು ಹೇಳಬಯಸುತ್ತೇನೆ. ಈ ಗ್ರಾಮವು ಸುಮಾರು 800 ವರ್ಷಗಳ ಹಿಂದೆ ಸ್ಥಾಪಿತವಾದಂಥ ಗ್ರಾಮ. ಈ ಗ್ರಾಮದ ಹೆಸರು ಪೂರ್ವದಲ್ಲಿ ಕನಕನಕೆರೆ ಎಂಬ ಹೆಸರಿತ್ತು. ತದನಂತರ ಆಡು ಭಾಷೆಯಲ್ಲಿ ಕುಣಿಕೇರಿ ಅಂತಾಗಿದೆ. ಈ ಗ್ರಾಮಕ್ಕೆ 2 ಕೆರೆಗಳಿವೆ. ಆ ಕೆರೆಗಳಲ್ಲಿ ಒಂದಿತ್ತು ಅಂತ ಹಿಂದಿನ ಹಿರಿಯರ ಮಾತು. ಇವು ಕೂಡ ಅನೇಕ ನಿಧಿಗಳು ಭೂಮಿಯಲ್ಲಿ ಇದೆ. ಆದರೆ ಈ ಗ್ರಾಮಕ್ಕೆ ಆಗಿನ ಕಾಲದಲ್ಲಿ ಸುತ್ತರದ ಕೋಟೆ, ಗ್ರಾಮ ಕಾಯಲಿಕ್ಕೆ 4 ದೇವುಗಳನ್ನು ಕಟ್ಟಿಸಿದರು. ಇಂಥ ಒಂದು ಪವಿತ್ರವಾದ ಗ್ರಾಮ ಇದು. ಈ ಗ್ರಾಮದಲ್ಲಿಂದ ಅನೇಕ ಸ್ವಾತಂತ್ರ್ಯ ಯೋಧರು ಹೋರಾಟ ಮಾಡಿದ್ದಾರೆ. ಮೇಲಾಗಿ ಈ ಗ್ರಾಮಕ್ಕೆ ಹೈದರಾಬಾದ್ ನಿಜಾಮನ ಕಾಲದಲ್ಲಿ ರೇಡ್ ಮಾಡಿ ಭಾಳ ಗಲಾಟೆಯಾಗಿತ್ತು. ಅಂಥ ಸಮಯದಲ್ಲಿ ವೀರ ಸ್ವಾತಂತ್ರ್ಯ ಯೋಧರು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ತೆಗೆದುಕೊಂಡು ಹೋದರು. ಆ ಇತಿಹಾಸ ಕೂಡ ಇದೆ. ನಮ್ಮ ತಂದೆಯವರು ಕೂಡ ವೀರ ಸ್ವಾತಂತ್ರ್ಯ ಯೋಧರು. ಅವರ ಹೆಸರು ಶಿವಮೂರ್ತಿ ಸ್ವಾಮಿ ಹಿರೇಮಠ ಗುಡ್ಡಾನು. ಅವರು ಕುಕ್ಕನೂರು ಪೋಸ್ಟ್ ಆಫೀಸ್ ಕಾಯ್ತಕ್ಕಂಥ ಸೆಂಟ್ರಿ ಕೊಲೆ ಮಾಡಿ ಒಂದು ರಿವಾಲ್ವರ್ ತಂದಿದ್ದಾರೆ. ಅದು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು. ಅವರು ಕೂಡ ಇದೇ ಗ್ರಾಮದಲ್ಲಿ ಬಂದವಾಸವಾಗಿದ್ದೇವೆ. ನಮ್ಮ ತಂದೆಯವರು ಕೂಡ ಮಹಾಶಾಸ್ತ್ರ ತೆಗೆದುಕೊಂಡು ಒಪ್ಪಲಿಲ್ಲ. ಯಾಕಂದರೆ ನಾನು ದೇಶಕ್ಕಾಗಿ ಹೋರಾಟ ಮಾಡ್ತೀನಿ, ಹೊರತಾಗಿ ಮಾರಾಟಕ್ಕಲ್ಲ, ನಾನು ಮಹಾಶಾಸ್ತ್ರ ತೆಗೆದುಕೊಂಡು ಅಂತ ಹೇಳಿದರು. ಹೀಗಾಗಿ ಅವರು 2000ರಲ್ಲಿ ಮರಣ ಹೊಂದಿದ್ದಾರೆ. ಅವರ ಮಕ್ಕಳಾದ ನಾವು ಕೂಡ ಜ್ಯೋತಿಷ್ಯ, ಸಾಹಿತಿ ಹಾಗೂ ರಾಜಕೀಯ. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ, ಗ್ರಾಮಮಂತ್ರಿ ಇದ್ದಾಗ ಈ ಕುಣಿಕೇರಿ ಗ್ರಾಮಕ್ಕೆ ತುಂಗಭದ್ರಾ ನೀರು ತರಲು ಹೋರಾಟ ಮಾಡಿ ನೀರು ಕೂಡ ತಂದಿದ್ದೇವೆ. ಇಂಥ ಒಂದು ಈ ಗ್ರಾಮದ ಅಭಿವೃದ್ಧಿ ಮಾಡಿದ್ದೇವೆ. ನಾವು ಕೂಡ ಜ್ಯೋತಿಷಗಳು ಅಂತ ಹೇಳ್ತಾ ಇದ್ದೇನೆ. ನಾನು ಕೂಡ ಸಾಹಿತಿ. ಕಲಾರಂಗದಲ್ಲಿ ನಾನು ಪ್ರವೇಶ ಮಾಡಿ ಗರುಡ ರಾಜ್ಯದಲ್ಲಿ ಘಟಸರ್ಪ ಅಂಥೇಳಿ ಇಡೀ ಕರ್ನಾಟಕದಲ್ಲಿ ಪ್ರಶಸ್ತಿ ಪಡೆದಂಥ ನಾಟಕ ನಾನು ರಚಿಸಿದ್ದೇನೆ. ಆ ನಾಟಕ ಇವತ್ತು ಕೂಡ ನಮ್ಮ ರಾಜ್ಯದಲ್ಲಿ ಓಡಾಡ್ತಾ ಇದೆ. ಮತ್ತು ನಮ್ಮ ಊರಿನ ಬಗ್ಗೆ, ನಿಮ್ಮ ಸಂಸ್ಕೃತಿ, ಹಬ್ಬಗಳ ಬಗ್ಗೆ ಏನು ಹೇಳ್ತೀವಿ? ಈ ಗ್ರಾಮದಲ್ಲಿ ಪ್ರತಿ ವರ್ಷ ರಾಮನವಮಿ, ವಿಜಯದಶಮಿ. ರಾಮ ಅಂದರೆ ಉಗಾದಿ ಅಮಾವಾಸ್ಯೆ 9 ದಿವಸಕ್ಕೆ ರಾಮನವಮಿ. ಅಂದರೆ ಹನುಮಂತ ತನ್ನ ರಾಮನನ್ನು ಪರ್ಮಿಷನ್ ತಗೊಂಡು ಲಂಕಾಪಟ್ಟಣಕ್ಕೆ ಹೋಗಿ ಯುದ್ಧ ಮಾಡಿ, ವಿಜಯದಶಮಿ ಅಂದ್ರೆ ದಶಮಿ ದಿವಸ ಗೆದ್ದಂಥ ದಿವಸ. ಆ ಪವಿತ್ರ ದಿನವನ್ನು ನಾವಿಲ್ಲಿ ಅಶೋಕನವನ್ನು ಯಾವ ರೀತಿ ಹನುಮಂತ ಹಾಳು ಮಾಡಿತಾನೋ ಅದೇ ರೀತಿಯಾಗಿ ಅಶೋಕನವನ್ನು ಮುಳ್ಳಿನ ಕಂಟಿಯಾಗಿ ಕಂಡಿತ್ತು. ಇಲ್ಲಿ ಕೂಡ ಮುಳ್ಳಿನ ಕಂಟಿ ಅಂತಂದು ಹನುಮಂತನ ಮೈ ಮೇಲೆ ಬಂದವರೆಲ್ಲ ಹಾರಾಟ ಮಾಡಿ ಅದನ್ನು ತುಳಿದಾಡಿ ಕೊನೆಗೆ ಅದಕ್ಕೆ ಅಗ್ನಿಸ್ಪರ್ಶ ಮಾಡಿ ನೀರುಕೊಂಡದಲ್ಲಿ ಹಾರುತ್ತಾರೆ. ಹನುಮಂತ ಹೇಗೆ ಅಶೋಕನವನ್ನು ಸುಟ್ಟು ತನ್ನ ಬಾಲವನ್ನು ತಂದು ಸಮುದ್ರದಲ್ಲಿ ಎದ್ದನೋ ಅದನ್ನು ಸವಿನೆನಪಿಗಾಗಿ ಈ ಗ್ರಾಮದಲ್ಲಿ ಹಬ್ಬ ಆಚರಣೆ ಮಾಡುತ್ತೇವೆ. ಮತ್ತು ಅದೇ ಹಬ್ಬದಲ್ಲಿ ಬಡವರ ಸಾಮೂಹಿಕ ವಿವಾಹ ಹಮ್ಮಿಕೊಂಡಿರ್ತೇವೆ ಮತ್ತು ಪ್ರಸಾದ ಸೇವೆ ಕೂಡ ಮಾಡ್ತೇವೆ ಎಲ್ಲರಿಗೂ. ಆಮೇಲೆ ಇದು ಯುಗಾದಿ. ಆಮೇಲೆ ಪಂಚಮಿ ಹಬ್ಬದಲ್ಲಿ ನಾಗಪೂಜೆ, ನಾಗೇಂದ್ರ ಮಾಡುತ್ತಾರೆ. ದಸರಾ ಹಬ್ಬದಲ್ಲಿ ವಿಜಯದಶಮಿ, ಅದು ಮಹಾನವಮಿ, ವಿಜಯದಶಮಿ ಅಂದರೆ ದುರ್ಗಾಷ್ಟಮಿ, ಮಹಾನವಮಿ, ವಿಜಯದಶಮಿ. ಈ ರೀತಿಯಾಗಿ ದೇವಿ ಹೋರಾಟ ಮಾಡಿದಂಥ ಶುಭ ದಿನಗಳು. ರಾಕ್ಷಸರ ಸಂಹಾರ ಮಾಡಿದ್ದಕ್ಕಾಗಿ ಆ ನೆನಪಿಗಾಗಿ ದೇವಿ ಪುರಾಣ ಕೂಡ ಇಲ್ಲಿ ಪ್ರವಚನ ಮಾಡುತ್ತಾರೆ. ಹಾಗೂ ಅವತ್ತಿನ ದಿವಸ 9 ದಿವಸ 10 ದಿವಸ ಕೂಡ ಪ್ರಸಾದ ವ್ಯವಸ್ಥೆ ಮಾಡುತ್ತಾರೆ. 2011ರ ಪ್ರಕಾರ ಕುಣಿಕೇರಿಯ ಜನಸಂಖ್ಯೆ. ಕುಣಿಕೇರಿಯ ಭೂಮಾತೆ ಹುಚ್ಚಮ್ಮ ಚೌಧರಿ ಅವರಿಗೆ ಕಲರ್ಸ್ ಕನ್ನಡ ಚಾನಲ್ ಅವರು ಕರೆಸಿ ಕಲರ್ಸ್ ಕನ್ನಡಿಗ ಪ್ರಶಸ್ತಿಯನ್ನು ನೀಡಿದರು. ನಮ್ಮ ಊರಿನಲ್ಲಿ ಮೊಹರಂ ಹಬ್ಬವನ್ನು ತುಂಬ ಅದ್ಧೂರಿಯಿಂದ ಎಲ್ಲ ಧರ್ಮದವರು ಆಚರಿಸುತ್ತಾರೆ. ಅಷ್ಟೇ ದೈವತ್ವವನ್ನು ಕಾಣುತ್ತಾರೆ. ಮೊಹರಂ ಇದು ಮುಸ್ಲಿಮರ ಹಬ್ಬವಾದರೂ ಸಹಿತ ಹಿಂದೂ ಧರ್ಮದವರು ತುಂಬ ಅದ್ಧೂರಿಯಿಂದ ಆಚರಿಸುತ್ತಾರೆ. ನಮ್ಮ ಊರಿನಲ್ಲಿ ಅಷ್ಟೇ ಅದ್ಭುತವಾಗಿ ದಸರಾ ಹಬ್ಬವನ್ನು ಸಹಿತ ಎಲ್ಲ ಹಿಂದೂಗಳು ಆಚರಿಸುತ್ತಾರೆ. 9 ದಿನಗಳ ಕಾಲ ಪುರಾಣ ಇರುತ್ತದೆ. ಪುರಾಣದ ಮರುದಿನ ಕುಂಭವಿರುತ್ತದೆ ಮತ್ತು ದೇವಿಯನ್ನು ತುಂಗಭದ್ರಾ ನದಿಗೆ ಹೋಗಿ ಕಳುಹಿಸಲಾಗುತ್ತದೆ. ಪ್ರತಿ ವರ್ಷ ದೇವಿಯ ಮೂರ್ತಿಯನ್ನು ತಂದು ಪುರಾಣವನ್ನು ಹೇಳುವ ಸಂಪ್ರದಾಯವಿದೆ.
ಇದು ಯುಗಾದಿ ಹಬ್ಬ. ಯುಗಾದಿ ಹಬ್ಬ ವರ್ಷಕ್ಕೊಮ್ಮೆ ಆಗುತ್ತದೆ. ಇದು ಆಂಜನೇಯನ ಜಾತ್ರೆಯಾಗಿರುತ್ತದೆ. ಉಚ್ಚಯ್ಯ ಎಳೆಯುತ್ತದೆ ಮತ್ತು ಮದುವೆಗಳಾಗುತ್ತವೆ ಮತ್ತು ಸಾಯಂಕಾಲ ಗಿಡ ಎಂದು ಮುಳ್ಳಿನ ಗಿಡವನ್ನು ತಂದು ತುಳಿಯುವ ಸಂಪ್ರದಾಯವಿದೆ. ಧನ್ಯವಾದಗಳು.